ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಜೇಶ್ವರಿ ಕೆಫೆಯಲ್ಲಿ ಇಡ್ಲಿ ಪಾರ್ಸೆಲ್ ತಂದಿದ್ದೆ. ಸೊ ನೋಡೋಣ ಯಾವ ಥರ ಇದೆ ಅಂತ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ರಾಜೇಶ್ವರಿ ಕೆಫೆ ಇಡ್ಲಿ. ಇದು ಬಂದು ಸಾಂಬಾರಿದೆ, ಇದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಇದು ಹಸಿರು ಚಟ್ನಿ, ಗ್ರೀನ್ ಚಟ್ನಿ. ಸೊ ಕೆಂಪು ಚಟ್ನಿ, ಸಾಂಬಾರ್, ಸ್ಮೆಲ್ ಘಮ ಘಮ ಅಂತಿದೆ. ಟ್ರೈ ಮಾಡೋಣ ಈಗ. ಸೊ 2 ಇಡ್ಲಿ ಇದೆ, ಚಿಕ್ಕ ಇಡ್ಲಿ. ಮೊದಲು ಗ್ರೀನ್ ಚಟ್ನಿ ಜೊತೆ ಟ್ರೈ ಮಾಡ್ತೀನಿ. ಗ್ರೀನ್ ಚಟ್ನಿ ಜೊತೆ ಚೆನ್ನಾಗಿದೆ ಆ್ಯಕ್ಚುಲಿ. ಸಾಂಬಾರು ತುಂಬ ಚೆನ್ನಾಗಿದೆ, ಸಾಂಬಾರು ಸಹ. ಕೆಂಪು ಚಟ್ನಿ ಓಕೆ ಅನ್ನಿಸ್ತು. ನನ್ನ ಪ್ರಕಾರ 5ಕ್ಕೆ 3 ಕೊಡ್ಬೋದು. ಟೋಟಲ್ ಇಡ್ಲಿ ಇರ್ಬೋದು, ಎಲ್ಲ ಚೆನ್ನಾಗಿದೆ. ಇಡ್ಲಿ ಸ್ಮೂತಾಗಿತ್ತು, ಚೆನ್ನಾಗಿದೆ. ಜನರಲಿ ಎಲ್ಲ ಹೋಟ್ಲಲ್ಲೂ ತುಂಬ ಸ್ಮೂತಾಗಿರುತ್ತೆ. ಸೊ 2 ಇಡ್ಲಿಗೆ ನನಗೆ 55 ರೂಪಾಯಿ ಆಯಿತು. ರಾಜೇಶ್ವರಿ ಕೆಫೆ ನಮ್ಮ ಮನೆ ಹತ್ರನೇ ಇರೋದು, ಅರೌಂಡ್ ಒಂದು 100 ಮೀಟರ್ಸ್ ಇದೆ. ಸೊ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ, ಟ್ರೈ ಮಾಡೋಣ. ಹೊಸ್ದಾಗಿ ಅಂದರೆ ಆಲ್ಮೋಸ್ಟ್ 1 ಮಂತ್ ಮೇಲಾಗಿದೆ. ಸೊ ನನಗೆ ಎಷ್ಟೊಂದು ದಿನ ಆಗಿದ್ದು ವಿಸಿಟ್ ಮಾಡಿಲ್ಲ. ಸೊ ಹಾಗಾಗಿ ಒಂದು ಸಲ ವಿಸಿಟ್ ಮಾಡೋಣ ಅಂತ ಹೋಗಿದ್ದೆ. ಸೊ ಓಕೆ, 5ಕ್ಕೆ 3 ಕೊಡ್ಬೋದು, ಆ ಥರ ಇದೆ.